ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ, ಮೈಸೂರು ಜಿಲ್ಲೆ. ಈಗ ನಾವು ಮಿರ್ಲೆ ಗ್ರಾಮದ ನಮ್ಮ ಮಿರ್ಲೆ ಮಂಜಣ್ಣ ಅವರು ತೋಟದಲ್ಲಿದ್ದೀವಿ. ಅವರು ನಮ್ಮ ವೆಲ್ಕಮ್ ಸೀಡ್ಸ್ನ ಜಾವ ಹೊಸ ತಳಿ ನ್ಯೂ ಹೈಬ್ರಿಡ್ ವೆರೈಟಿ ಇದು. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಅಣ್ಣ, ಯಾವ ವೆರೈಟಿ? ಜಾವ ಕಂಪ್ನಿ ಹಾಕಿದೆ ನಾನು. ಜಾವ ಕಂಪ್ನಿ ನವೆಂಬರ್ ತಿಂಗಳಲ್ಲಿ ಹಾಕಿದೆ. 2 ಪ್ಯಾಕೆಟ್ ವಹಿಸಿದೆ. ಅದು 10 ಟ್ರೈ ಸಸಿ ಬಂದಿತ್ತು. 8 ಟನ್ 300 kg ಕಾಯಿ ಆಯಿತು. ತುಂಬ ಸೈಜ್ ಇದೆ ಕಾಯಿ. ಹೆವಿ ದೂರ ಸಾಗಾಣಿಕೆಗೆ ತುಂಬ ಚೆಂದ. 15 ಡೇಸು ಲೇಟ್ ಮಾಡಿ ಮುರಿಬೋದು, ಲೇಟಾಗಿ ಮುರಿಬೋದು. ಸ್ಕಿನ್ ಔಟು ಕಾಯಿ ಈಗ ಬಂದೈತೆ ಅಂದಮೇಲೂ ಏನು ಒಂದು ಸೈಡು ಬಿಸ್ಲೆಟ್ಗೆ ಸುಳಿಗೆ ಏನು ಎಫೆಕ್ಟ್ ಆಗಲ್ಲ. ತುಂಬ ಇಳುವರಿ ಚೆಂದ. ಈಗಲೂ ನಾನು 5 ಪ್ಯಾಕೆಟ್ ಹಾಕಿದ್ದೀನಿ. ಒಂದು 20-25 ಟನ್ 23 ಟನ್ನೇ ಕಟ್ಕೊಂಡಿದ್ದು. ಸ್ವಲ್ಪ ಮಳೆ ಒಂದು 13-14 ದಿನ ಹೆವಿ ಮಳೆಗಾಲ ಆಗಲಾಗಿ ಒಳ್ಳೆ ಹೂ ಚೊಟ್ಟಲ್ಲಿ ಹೆವಿ ಕಾಯಿ ಚೊಟ್ಟು ಕರ್ಗೋಯ್ತು. ಈಗಲೂ ಒಂದು 15-14 ಟನ್ಗೇನು ಮೋಸ ಇಲ್ಲ. ತುಂಬ ಚೆನ್ನಾಗೈತೆ. ಈಗಲೂ ಮನಸ್ಸಿಗೆ ತೃಪ್ತಿ ಆಯ್ತು. 80% ಈಗಲೂ ಇಳುವರಿ ತೋರ್ತಾ ಇದೆ. ಈಗಲೂ ಒಂದು 15-16 ಟನ್ ಆಯ್ತದೆ. ಒಂದು 5-6 ಟನ್ ಲಾಸ್ ಇದೆ. ಏನು ತೊಂದರೆ ಇಲ್ಲ, ಯಾರು ಬೇಕಾದ್ರೂ ಹಾಕ್ಬೋದು. ತುಂಬ ಇಳುವರಿ ಚೆನ್ನಾಗೈತೆ. ನನ್ನ ಹೆಸರು ಶುಂಠಿ ಮಂಜು ಅಂತೇಳಿ, ಮಿರ್ಲೆ ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ. ನಿಮ್ಮ ಮೊಬೈಲ್ ನಂಬರು 9611551209. ಈಗ ನಮ್ಮ ಪ್ರಿಯ ರೈತರು, ನೀವು ಇದರ ಬೆಳೆ ವೀಕ್ಷಣೆ ನೋಡಕ್ ಬಂದಿದ್ರಲ್ಲ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನಿಲ್ಲ, ಚೆನ್ನಾಗಿ ಎಲ್ಲ ಬೆಳೆ ಚೆನ್ನಾಗಿ ಚೆನ್ನಾಗಿದೆ ಸರ್. ಇಳುವರಿ ತೊಂದರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅನ್ಬಿಟ್ರೆ ಇಳುವರಿ ಎಲ್ಲ ಕಾಯಿಗೆ ಏನು ತೊಂದರೆ ಏನಿಲ್ಲ ಸರ್. ಹಾಗೆ ನಮ್ಮ ಮೈಸೂರು ವೆಲ್ಕಮ್ ಸೀಡ್ಸ್ನ ಡಿಸ್ಟ್ರಿಬ್ಯೂಟರ್ ಆದ ಸುದ್ದಿಯಾದ ಅಂಜಲ್ ಸರ್ ಅವರು ಕರ್ಕೊಂಡ್ಬಂದಿದ್ದೀವಿ ಬೆಳೆ ವೀಕ್ಷಣೆಗೆ. ಸರ್, ನೀವು ಬೆಳೆ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ನಮ್ಮ ವೆಲ್ಕಮ್ ಸೀಡ್ಸ್ನ ಜಾವ ಹೊಸ ವೆರೈಟಿನ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಯಿ ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿಯಾಗಿದೆ. ಎಲ್ಲಿಂದ ಎಲ್ಲಿಗಾದರೂ ತೊಗೊಂಡೋಗ್ಬೋದು, ಎಷ್ಟು ದಿವಸನಾದರೂ ಇಟ್ಕೊಬೋದು. ಒಣಗೋದು ಇವೇನು ಹೊಡೆಯೋದು ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ. ಮೈಸೂರಿಂದ ಬೆಂಗಾಲು ಕಾಶ್ಮೀರ ನಿಮ್ಗೆ ಎಲ್ಲಿಗಾರ ತೊಗೊಂಡೋಗ್ಬೋದು. ತುಂಬ ಗಟ್ಟಿಗಿದೆ. ಇವ್ರು ಅಣ್ಣವ್ರು ಹೇಳ್ತಿರೋ ಪ್ರಕಾರ ಸಿಕ್ಕಾಪಟ್ಟೆ ಮಳೆ ಅಂತ. ಮಳೆನೂ ಬಂತು, ಅದಕ್ಕಿಂತ ಮುಂಚೆ ಟೆಂಪ್ರೇಚರು ತುಂಬ ಜಾಸ್ತಿನೂ ಇತ್ತು. ಎಲ್ಲ ಎಫೆಕ್ಟ್ ಆಗಿ ಸ್ವಲ್ಪ ಇಳುವರಿ ಕಮ್ಮಿ ಆದಂಗಿದೆ. ಆದರೆ ಈಗಿರೋದು ಏನು ಬಂದಿದೆ ಇಳುವರಿ, ಅದು ಅಷ್ಟೊಂದು ಪ್ರಾಬ್ಲಮ್ ಆಗಿನೂ ಒಳ್ಳೆ ಇಳುವರಿ ಅಂತ ಅಣ್ಣವರು ಬೆಳೆದಿರೋದ್ರಿಂದ ಅಭಿಪ್ರಾಯ. ಫಾರ್ಮರ್ಸು ಬಂದಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಹಾಕಿ ನೋಡಿ. 2 ಪ್ಯಾಕೆಟ್ಗೆ ಹೋದ ಸತಿ 9 ಟನ್ ತನಕ ಬಂತು, 8.5 ಟನ್ ತನಕ ಬಂತು. ಈ ಸತಿನೂ ಅದೇ ಇದು ಏನೋ ಆವ್ರೇಜಲ್ಲಿ ಬರ್ತಾ ಇದೆ. ಸ್ವಲ್ಪ ಟೆಂಪ್ರೇಚರು ಮಳೆ ಪ್ರಾಬ್ಲಮ್ ಆಗಿ ಡೌನ್ ಆಗಿದೆ ಅಷ್ಟೇ. ಬೆಳೆದು ನೋಡಿ, ನಿಮಗೆ ಗೊತ್ತಾಗ್ತದೆ. ಮಂಜಣ್ಣ, ನೀವು ರೈತರಿಗೆ ಹೇಳೋದು ಅಂದ್ರೆ ಸರ್, ಈ ಬೆಳೆ ನಾನು ಸುಮಾರು ಒಂದು 20 ಬ್ಯಾಚ್ ಕುಂಬಳ ಬೆಳೆದಿದ್ದೀನಿ. ಒಂದು 12 ವರ್ಷದ ಈಚೆಗೆ, ಒಂದು 12 ವರ್ಷದ ಈಚೆಗೆ ಒಂದು 20 ಬ್ಯಾಚ್ ಕುಂಬಳ ಬೆಳೆದಿದ್ದೀನಿ. ಹೆವಿ ಇಳುವರಿ ಇದೆ. ನಾನು ಭೀಷ್ಮ ಹಾಕಿದ್ದೀನಿ, ಮಾಪಲ್ಲಿ ಹಾಕಿದ್ದೀನಿ, ಬೇರೆ ಯಾವ ಹಾಕಿದ್ದೀನಿ. ನನಗೆ ಹೆವಿ ಇಳುವರಿ ಕಾಣಿಸಿರೋದೆ ಈ ಜಾವದಲ್ಲಿ. ಹೆವಿ ಇಳುವರಿ. ಇವಾಗಲೂ ನೋಡಿದ್ರೆ ಅದು ಏನೇ ಕರಗದೆ ಏನೇ ಮಾಡೋದು ಅಂದ್ರೂ ಜಮೀನು ಒಳಗಡೆ ಬಂದ್ರೆ ತುಂಬಾ ತೃಪ್ತಿ ತೋರ್ತದೆ. ದೂರ ಸಾಗಾಣಿಕೆಗೆ ಚೆನ್ನಾಗೈತೆ. ನಾನು ಇರೋದು ಹೇಳೋದು ಅಲ್ಲಿ ಒಳಗೊಂದು ಹೊರಗೊಂದು ಹೇಳೋಂಥ ಲೆಕ್ಕಾಚಾರ ಏನಿಲ್ಲ. ಈಗ ಸ್ಪಾಟ್ ಬಂದೆಲ್ಲ ಐಡೆಂಟಿಫೈ ಮಾಡ್ಕೊಳ್ಳಿ ಯಾರು ಬೇಕಾದ್ರೆ. ನಮಸ್ಕಾರ. ಫೋನ್ ನಂಬರ್ ಹೇಳ್ಬಿಡಿ. ಇನ್ನೊಂದ್ಸರಿ ಫೋನ್ ನಂಬರ್ 9611551209. ಶುಂಠಿ ಮಂಜು ಅಂತ ಹೆಸರು.